ನರಿ ಬುದ್ಧಿಯನ್ನ ಬಿಡದ ಪಾಪಿ ಪಾಕಿಸ್ತಾನ ಸತತ 9ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. 9 ದಿನದಲ್ಲಿ 25 ಬಾರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಗಡಿಯಲ್ಲಿ ಎಲ್ಒಸಿ ಯುದ್ಧಕ್ಕೂ ಕದನ ವಿರಾಮ ಚಾಲ್ತಿಯಲ್ಲಿದ್ದರೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾನೆ ಇದೆ. 9 ದಿನಗಳಲ್ಲಿ 25 ಬಾರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಲಾಗಿದೆ. ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕಾಶ್ಮೀರದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ? ಅಷ್ಟೇ ಅಲ್ಲ, ಈ ಸೀಸ್ ಫೈರ್ ವಯೋಲೇಷನ್ಸ್ ಆಗ್ತಾ ಇದೆಯಲ್ಲ, ಇದನ್ನ ಭಾರತ ಯಾವ ರೀತಿಯಲ್ಲಿ ನೋಡುತ್ತೆ? ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಂತೆ? ಅಭಿಷೇಕ್, ಶ್ರೀಲಕ್ಷ್ಮಿ, ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗಿರುವಂತದ್ದು. ಸೀಸ್ ಫೈರ್ ವೈಲೇಷನ್ ಅನ್ನ ಕಳೆದ ಅನೇಕ ದಿನಗಳಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರುವಂತದ್ದು. ಸುಮಾರು 28ರಿಂದ 30 ಬಾರಿ ಸೀಸ್ ಫೈರ್ ವೈಲೇಷನ್ ಅನ್ನ ಪಾಕಿಸ್ತಾನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಅದರ ಜೊತೆಗೆ ಇದನ್ನ ಒಂದು ವೇಳೆ ಇದೇ ರೀತಿ ಪಾಕಿಸ್ತಾನ ಮುಂದುವರಿಸಿಕೊಂಡು ಹೋದ್ರೆ ಮತ್ತೊಂದು ಹಂತದ ಹೋರಾಟಕ್ಕೆ ಮುಂದಾಗುವಂತಹ ಸಾಧ್ಯತೆಯನ್ನು ನಾವು ಭಾರತೀಯ ಸೇನೆ ಕಡೆಯಿಂದ ನೋಡ್ತಿರುವಂತದ್ದು. ಎರಡನೇ ವಿಚಾರ ಏನು ಅಂತ ನಾವು ನೋಡೋದಾದ್ರೆ, ಈಗ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ, ಏರ್ ಸ್ಟ್ರಿಪ್ ನಲ್ಲಿ ಅಥವಾ ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ ಅಂತ ಏರ್ಫೋರ್ಸ್ ಕಡೆಯಿಂದ ಒಂದಿಷ್ಟು ಫೈಟರ್ ಜೆಟ್ ಗಳನ್ನ ಲ್ಯಾಂಡ್ ಮಾಡೋದಾಗಿರ್ಬೋದು, ಹೋಗುವಂತ ಒಂದಿಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆ ಪಾಕಿಸ್ತಾನದ ಈ ಒಂದು ಖಂಡನೀಯ ಕೃತ್ಯವನ್ನ ಬರ್ಲಿನ್ನಲ್ಲೂ ಕೂಡ ಅನಿವಾಸಿ ಭಾರತೀಯರು ಖಂಡನೆ ಮಾಡಿರುವಂತದ್ದು. ಇದಿಷ್ಟು ಮಾತ್ರವಲ್ಲದೆ ಅನೇಕ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಉತ್ತರ ನೀಡೋದಕ್ಕೆ ಸಿದ್ದವಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಪರಿಸ್ಥಿತಿ ಏನು ಅಂತ ನಾವು ನೋಡೋದಾದ್ರೆ, ಒಂದಿಷ್ಟು ಕಡೆ ನಾಕಾಬಂದಿಯನ್ನು ಹೆಚ್ಚು ಮಾಡಲಾಗಿರುವಂತದ್ದು, ಜವಾನರಿರ್ಬೋದು, ಪೊಲೀಸ್ ಇರಬಹುದು, ಅವರ ಚೆಕ್ ಪಾಯಿಂಟ್ ಗಳನ್ನ ಹೆಚ್ಚು ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಸ್ಥಳೀಯವಲ್ಲದ ವ್ಯಕ್ತಿಯನ್ನ ಹೋಗೋದಕ್ಕೆ ಬರೋದಕ್ಕೆ ಬಿಡದೇ ಇರುವಂತದ್ದು. ಅನೇಕ ಹಂತಗಳಲ್ಲಿ ಚೆಕ್ ಪಾಯಿಂಟ್ ಗಳನ್ನ ನಿರ್ಮಾಣ ಮಾಡಿ ಐಡಿ ಕಾರ್ಡ್ ಗಳನ್ನ ಚೆಕ್ ಮಾಡಿ ಅದಾದ ನಂತರವಷ್ಟೇ ನಿಜವಾಗಿಯೂ ಅಲ್ಲಿ ಕೆಲಸ ಇರುವಂತದ್ದಾಯ್ತು ಅಥವಾ ಸಂಬಂಧಿಕರು ಇದ್ರೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅವರನ್ನ ವಾಪಸ್ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಿರುವಂತದ್ದು. ಒಂದಿಷ್ಟು ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಈಗ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಇಂತಹ ಕ್ರಮವನ್ನ ಸದ್ಯದ ಮಟ್ಟಿಗೆ ಸೇನೆ ತೆಗೆದುಕೊಂಡಿರುವಂತದ್ದು. ಆದರೆ ಕಾದು ನೋಡಬೇಕಾಗುತ್ತೆ. ಅನೇಕ ಮಾದರಿಗಳಲ್ಲಿ ಭಾರತದ ಸೇನೆ ಸಿದ್ಧವಾಗಿರುವಂತದ್ದು, ಕೇಂದ್ರ ಸರ್ಕಾರ ಕೂಡ ಸಿದ್ಧವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇಲ್ಲಿರುವಂತಹ ಒಂದಿಷ್ಟು ಜನರಂತೂ ನಿಜವಾಗಲೂ ಹೆದರಿಕೊಂಡಿರೋದು ಖಾತ್ರಿ. ಯಾಕಂದ್ರೆ ಭಾರತೀಯ ಸೇನೆಯ ಮೂವ್ಮೆಂಟ್ ಗಳನ್ನ ನಾವು ನೋಡಿದಾಗ ಒಂದಿಷ್ಟು ಆತಂಕವಾಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರವನ್ನ ನೀಡುವಂತ ಅನಿವಾರ್ಯತೆ ಇರೋದ್ರಿಂದ ನಾವು ಕೂಡ ಭಾರತೀಯ ಸರ್ಕಾರದ ಜೊತೆ ಇದ್ದೇವೆ ಅನ್ನೊಂದು ಮಾತನ್ನ ಆಫ್ ದ ರೆಕಾರ್ಡ್ ಮಾತನಾಡಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನರಿ ಬುದ್ಧಿಯನ್ನ ಬಿಡದ ಪಾಪಿ ಪಾಕಿಸ್ತಾನ ಸತತ 9ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. 9 ದಿನದಲ್ಲಿ 25 ಬಾರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಗಡಿಯಲ್ಲಿ ಎಲ್ಒಸಿ ಯುದ್ಧಕ್ಕೂ ಕದನ ವಿರಾಮ ಚಾಲ್ತಿಯಲ್ಲಿದ್ದರೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾನೆ ಇದೆ. 9 ದಿನಗಳಲ್ಲಿ 25 ಬಾರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಲಾಗಿದೆ. ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕಾಶ್ಮೀರದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ? ಅಷ್ಟೇ ಅಲ್ಲ, ಈ ಸೀಸ್ ಫೈರ್ ವಯೋಲೇಷನ್ಸ್ ಆಗ್ತಾ ಇದೆಯಲ್ಲ, ಇದನ್ನ ಭಾರತ ಯಾವ ರೀತಿಯಲ್ಲಿ ನೋಡುತ್ತೆ? ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಂತೆ? ಅಭಿಷೇಕ್,
ಶ್ರೀಲಕ್ಷ್ಮಿ, ಎರಡು ವಿಚಾರಗಳನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಸೀಸ್ ಫೈರ್ ವೈಲೇಷನ್ ಅನ್ನ ಕಳೆದ ಅನೇಕ ದಿನಗಳಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರುವಂತದ್ದು. ಸುಮಾರು 28ರಿಂದ 30 ಬಾರಿ ಸೀಸ್ ಫೈರ್ ವೈಲೇಷನ್ ಅನ್ನ ಪಾಕಿಸ್ತಾನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಅದರ ಜೊತೆಗೆ ಇದನ್ನ ಒಂದು ವೇಳೆ ಇದೇ ರೀತಿ ಪಾಕಿಸ್ತಾನ ಮುಂದುವರಿಸಿಕೊಂಡು ಹೋದ್ರೆ ಮತ್ತೊಂದು ಹಂತದ ಹೋರಾಟಕ್ಕೆ ಮುಂದಾಗುವಂತ ಸಾಧ್ಯತೆಯನ್ನು ನಾವು ಭಾರತೀಯ ಸೇನೆ ಕಡೆಯಿಂದ ನೋಡ್ತಿರುವಂತದ್ದು. ಎರಡನೇ ವಿಚಾರ ಏನು ಅಂತ ನಾವು ನೋಡೋದಾದ್ರೆ, ಈಗ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ, ಏರ್ ಸ್ಟ್ರಿಪ್ ನಲ್ಲಿ ಅಥವಾ ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ ಅಂತ ಏರ್ ಫೋರ್ಸ್ ಕಡೆಯಿಂದ ಒಂದಿಷ್ಟು ಫೈಟರ್ ಜೆಟ್ ಗಳನ್ನ ಲ್ಯಾಂಡ್ ಮಾಡೋದಾಗಿರ್ಬೋದು, ಹೋಗುವಂತ ಒಂದಿಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆ ಪಾಕಿಸ್ತಾನದ ಈ ಒಂದು ಖಂಡನೀಯ ಕೃತ್ಯವನ್ನ ಬರ್ಲಿನ್ನಲ್ಲೂ ಕೂಡ ಅನಿವಾಸಿ ಭಾರತೀಯರು ಖಂಡನೆ ಮಾಡಿರುವಂತದ್ದು. ಇದಿಷ್ಟು ಮಾತ್ರವಲ್ಲದೆ ಅನೇಕ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಉತ್ತರ ನೀಡೋದಕ್ಕೆ ಸಿದ್ದವಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಪರಿಸ್ಥಿತಿ ಏನು ಅಂತ ನಾವು ನೋಡೋದಾದ್ರೆ, ಒಂದಿಷ್ಟು ಕಡೆ ನಾಕಾಬಂದಿಯನ್ನು ಹೆಚ್ಚು ಮಾಡಲಾಗಿರುವಂತದ್ದು, ಜವಾನರಿರ್ಬೋದು, ಪೊಲೀಸ್ ಇರಬಹುದು, ಅವರ ಚೆಕ್ ಪಾಯಿಂಟ್ ಗಳನ್ನ ಹೆಚ್ಚು ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಸ್ಥಳೀಯವಲ್ಲದ ವ್ಯಕ್ತಿಯನ್ನ ಹೋಗೋದಕ್ಕೆ ಬರೋದಕ್ಕೆ ಬಿಡದೇ ಇರುವಂತದ್ದು. ಅನೇಕ ಹಂತಗಳಲ್ಲಿ ಚೆಕ್ ಪಾಯಿಂಟ್ ಗಳನ್ನ ನಿರ್ಮಾಣ ಮಾಡಿ ಐಡಿ ಕಾರ್ಡ್ ಗಳನ್ನ ಚೆಕ್ ಮಾಡಿ ಅದಾದ ನಂತರವಷ್ಟೇ ನಿಜವಾಗಿಯೂ ಅಲ್ಲಿ ಕೆಲಸ ಇರುವಂತದ್ದಾಯ್ತು ಅಥವಾ ಸಂಬಂಧಿಕರಿದ್ರೆ ಅಂದ್ರೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅವರನ್ನ ವಾಪಸ್ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಿರುವಂತದ್ದು. ಒಂದಿಷ್ಟು ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಈಗ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೇ ಇರೋ ಕಾರಣದಿಂದಾಗಿ ಇಂತಹ ಕ್ರಮವನ್ನ ಸದ್ಯದ ಮಟ್ಟಿಗೆ ಸೇನೆ ತೆಗೆದುಕೊಂಡಿರುವಂತದ್ದು. ಆದರೆ ಕಾದು ನೋಡಬೇಕಾಗುತ್ತೆ. ಅನೇಕ ಮಾದರಿಗಳಲ್ಲಿ ಭಾರತದ ಸೇನೆ ಸಿದ್ದವಾಗಿರುವಂತದ್ದು, ಕೇಂದ್ರ ಸರ್ಕಾರ ಕೂಡ ಸಿದ್ದವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇಲ್ಲಿರುವಂತಹ ಒಂದಿಷ್ಟು ಜನರಂತೂ ನಿಜವಾಗಲೂ ಹೆದರಿಕೊಂಡಿರೋದು ಖಾತ್ರಿ. ಯಾಕಂದ್ರೆ ಭಾರತೀಯ ಸೇನೆಯ ಮೂವ್ಮೆಂಟ್ ಗಳನ್ನ ನಾವು ನೋಡಿದಾಗ ಒಂದಿಷ್ಟು ಆತಂಕವಾಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರವನ್ನ ನೀಡುವಂತ ಅನಿವಾರ್ಯತೆ ಇರೋದ್ರಿಂದ ನಾವು ಕೂಡ ಭಾರತೀಯ ಸರ್ಕಾರದ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಆಫ್ ದ ರೆಕಾರ್ಡ್ ಮಾತನಾಡಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನರಿ ಬುದ್ಧಿಯನ್ನ ಬಿಡದ ಪಾಪಿ ಪಾಕಿಸ್ತಾನ ಸತತ 9ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. 9 ದಿನದಲ್ಲಿ 25 ಬಾರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಗಡಿಯಲ್ಲಿ ಎಲ್ಒಸಿ ಉದ್ದಕ್ಕೂ ಕದನ ವಿರಾಮ ಚಾಲ್ತಿಯಲ್ಲಿದ್ದರೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾನೆ ಇದೆ. 9 ದಿನಗಳಲ್ಲಿ 25 ಬಾರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಲಾಗಿದೆ. ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕಾಶ್ಮೀರದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ? ಅಷ್ಟೇ ಅಲ್ಲ, ಈ ಸೀಸ್ ಫೈರ್ ವೈಲೇಷನ್ಸ್ ಆಗ್ತಾ ಇದೆಯಲ್ಲ, ಇದನ್ನ ಭಾರತ ಯಾವ ರೀತಿಯಲ್ಲಿ ನೋಡುತ್ತೆ, ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಂತೆ? ಅಭಿಷೇಕ್, ಶ್ರೀಲಕ್ಷ್ಮಿ, ಎರಡು ವಿಚಾರಗಳನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಸೀಸ್ ಫೈರ್ ವೈಲೇಷನ್ ಅನ್ನ ಕಳೆದ ಅನೇಕ ದಿನಗಳಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರುವಂತದ್ದು. ಸುಮಾರು 28ರಿಂದ 30 ಬಾರಿ ಸೀಸ್ ಫೈರ್ ವೈಲೇಷನ್ ಅನ್ನ ಪಾಕಿಸ್ತಾನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಅದರ ಜೊತೆಗೆ ಇದನ್ನ ಒಂದು ವೇಳೆ ಇದೇ ರೀತಿ ಪಾಕಿಸ್ತಾನ ಮುಂದುವರಿಸಿಕೊಂಡು ಹೋದ್ರೆ ಮತ್ತೊಂದು ಹಂತದ ಹೋರಾಟಕ್ಕೆ ಮುಂದಾಗುವಂತ ಸಾಧ್ಯತೆಯನ್ನು ನಾವು ಭಾರತೀಯ ಸೇನೆ ಕಡೆಯಿಂದ ನೋಡ್ತಿರುವಂತದ್ದು. ಎರಡನೇ ವಿಚಾರ ಏನು ಅಂತ ನಾವು ನೋಡೋದಾದ್ರೆ, ಈಗ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ, ಏರ್ ಸ್ಟ್ರಿಪ್ ನಲ್ಲಿ ಅಥವಾ ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ ಅಂತ ಏರ್ ಫೋರ್ಸ್ ಕಡೆಯಿಂದ ಒಂದಿಷ್ಟು ಫೈಟರ್ ಜೆಟ್ ಗಳನ್ನ ಲ್ಯಾಂಡ್ ಮಾಡೋದಾಗಿರ್ಬೋದು, ಹೋಗುವಂತ ಒಂದಿಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆ ಪಾಕಿಸ್ತಾನದ ಈ ಒಂದು ಖಂಡನೀಯ ಕೃತ್ಯವನ್ನ ಬರ್ಲಿನ್ನಲ್ಲೂ ಕೂಡ ಅನಿವಾಸಿ ಭಾರತೀಯರು ಖಂಡನೆ ಮಾಡಿರುವಂತದ್ದು. ಇದಿಷ್ಟು ಮಾತ್ರವಲ್ಲದೆ ಅನೇಕ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಉತ್ತರ ನೀಡೋದಕ್ಕೆ ಸಿದ್ದವಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಪರಿಸ್ಥಿತಿ ಏನು ಅಂತ ನಾವು ನೋಡೋದಾದ್ರೆ, ಒಂದಿಷ್ಟು ಕಡೆ ನಾಕಾಬಂದಿಯನ್ನು ಹೆಚ್ಚು ಮಾಡಲಾಗಿರುವಂತದ್ದು, ಜವಾನರಿರ್ಬೋದು, ಪೊಲೀಸ್
ಪೊಲೀಸ್ ಇರಬಹುದು ಅವರ ಚೆಕ್ ಪಾಯಿಂಟ್ ಗಳನ್ನ ಹೆಚ್ಚು ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಸ್ಥಳೀಯವಲ್ಲದ ವ್ಯಕ್ತಿಯನ್ನ ಹೋಗೋದಕ್ಕೆ ಬರೋದಕ್ಕೆ ಬಿಡದೇ ಇರುವಂತದ್ದು. ಅನೇಕ ಹಂತಗಳಲ್ಲಿ ಚೆಕ್ ಪಾಯಿಂಟ್ ಗಳನ್ನ ನಿರ್ಮಾಣ ಮಾಡಿ ಐಡಿ ಕಾರ್ಡ್ ಗಳನ್ನ ಚೆಕ್ ಮಾಡಿ ಅದಾದ ನಂತರವಷ್ಟೇ ನಿಜವಾಗಿಯೂ ಅಲ್ಲಿ ಕೆಲಸ ಇರುವಂತದ್ದಾಯ್ತು ಅಥವಾ ಸಂಬಂಧಿಕರು ಇದ್ರೆ ಅಂದ್ರೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅವರನ್ನ ವಾಪಸ್ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಿರುವಂತದ್ದು. ಒಂದಿಷ್ಟು ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಈಗ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೇ ಇರೋ ಕಾರಣದಿಂದಾಗಿ ಇಂತಹ ಕ್ರಮವನ್ನ ಸದ್ಯದ ಮಟ್ಟಿಗೆ ಸೇನೆ ತೆಗೆದುಕೊಂಡಿರುವಂತದ್ದು. ಆದ್ರೆ ಕಾದು ನೋಡಬೇಕಾಗತ್ತೆ. ಅನೇಕ ಮಾದರಿಗಳಲ್ಲಿ ಭಾರತದ ಸೇನೆ ಸಿದ್ಧವಾಗಿರುವಂತದ್ದು, ಕೇಂದ್ರ ಸರ್ಕಾರ ಕೂಡ ಸಿದ್ಧವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇಲ್ಲಿರುವಂತಹ ಒಂದಿಷ್ಟು ಜನರಂತೂ ನಿಜವಾಗ್ಲೂ ಹೆದರಿಕೊಂಡಿರೋದು ಖಾತ್ರಿ. ಯಾಕಂದ್ರೆ ಭಾರತೀಯ ಸೇನೆಯ ಮೂವ್ಮೆಂಟ್ ಗಳನ್ನ ನಾವು ನೋಡಿದಾಗ ಒಂದಿಷ್ಟು ಆತಂಕವಾಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರವನ್ನ ನೀಡುವಂತ ಅನಿವಾರ್ಯತೆ ಇರೋದ್ರಿಂದ ನಾವು ಕೂಡ ಭಾರತೀಯ ಸರ್ಕಾರದ ಜೊತೆ ಇದ್ದೇವೆ ಅನ್ನೋ ಒಂದು ಮಾತನ್ನ ಆಫ್ ದ ರೆಕಾರ್ಡ್ ಮಾತನಾಡಿದಂತದ್ದು ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.